ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಶಿವಾನಂದ ಪಾಟೀಲ್ ಅವರದ್ದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ರೈತರಿಗೆ ಮಳೆ ಬರಬೇಕು, ಬೆಳೆ ಸಮೃದ್ಧಿ ಆಗಬೇಕು, ರೈತ ಬಯಸೋದು ಅದನ್ನೇ. ಆಗ ರೈತರು ಯಾರ ಹತ್ತಿರವೂ ಕೂಡ ಕೈ ಚಾಚೋದಿಲ್ಲ. ಸರ್ಕಾರ ಬರಗಾಲದಲ್ಲಿ ಪರಿಹಾರವನ್ನು ನೀಡುತ್ತೆ. ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸಿದ್ದಾರೆ. ಶಿವಾನಂದ ಪಾಟೀಲ್ ವಿರುದ್ಧ ಗುಡುಗಿದ್ದಾರೆ ಕೇಂದ್ರ ಸಚಿವರು. ಈ ರೀತಿಯ ಹೇಳಿಕೆ ಸರಿಯಲ್ಲ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ. ಈ ರೀತಿ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡಬಾರ್ದು. ಯಾಕಂದ್ರೆ ಸರ್ಕಾರ ಏನು ಕೊಡ್ತದೆ ಏನಿಲ್ಲ, ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ರೈತರು ಸಮೃದ್ಧವಾಗಿ ಬೆಳೆದ್ರೆ ಅದು ದೇಶಕ್ಕೂ ಅನುಕೂಲ ಮತ್ತು ಅವರಿಗೂ ಅನುಕೂಲ. ಯಾರ ಕಡೆಗೆ ಕೈ ಒಡ್ಡುವಂಥ ಪ್ರಶ್ನೆ ಬರುವುದಿಲ್ಲ. ಹಾಗಾಗಿ ಈ ರೀತಿ ಹೇಳಬಾರದು. ಶಿವಾನಂದ ಪಾಟೀಲರು ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆ ಅದು. ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ. ಈ ರೀತಿ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡಬಾರ್ದು. ಯಾಕಂದ್ರೆ ಸರ್ಕಾರ ಏನು ಕೊಡ್ತದೆ ಏನಿಲ್ಲ, ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ರೈತರು ಸಮೃದ್ಧವಾಗಿ ಬೆಳೆದ್ರೆ ಅದು ದೇಶಕ್ಕೂ ಅನುಕೂಲ ಮತ್ತು ಅವರಿಗೂ ಅನುಕೂಲ. ಯಾರ ಕಡೆಗೆ ಕೈ ಒಡ್ಡುವಂಥ ಪ್ರಶ್ನೆ ಬರುವುದಿಲ್ಲ. ಹಾಗಾಗಿ ಈ ರೀತಿ ಹೇಳಬಾರದು. ಶಿವಾನಂದ ಪಾಟೀಲರು ತಮ್ಮ ಹೇಳಿಕೆಯನ್ನು ಬಸವಣ್ಣನ ತವರು ಬಸವನ ಬಾಗೇವಾಡಿಯ ಶಾಸಕರು ಸಕ್ಕರೆ ಸಚಿವರು ಆಗಿರುವಂತಹ ಶಿವಾನಂದ ಪಾಟೀಲ್ ಅವರ ಹೇಳಿಕೆ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಹಿರಂಗ ಕ್ಷಮೆ ಕೇಳಬೇಕು ಅನ್ನದಾತರಿಗೆ ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾನ್ಯ ಸಚಿವರು ಮಾಡಿದ್ದಾರೆ.